ವೆಲ್ಕಮ್ ಟು ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ಇವತ್ತು ಚನಾ ಜೋರ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಕಡಲೆಕಾಳನ್ನ ನೀರು ಹಾಕಿ ರಾತ್ರಿಯೆಲ್ಲ ನೆನೆ ಇಡಬೇಕು. ಇದನ್ನು ಈಗಿದು ನೆಂದಿದೆ ನೋಡ್ರಿ. ರಾತ್ರಿಯೆಲ್ಲ ನೆನೆ ಇಡ್ಲಿದ್ವಲ್ಲ, ನೆಂದಿದೆ ಇದು. ಈಗ ಈ ಕಾಳುಗಳು ನೆನೆಸಿಟ್ಕೊಂಡಿದ್ವಲ್ಲ, ಇದನ್ನೆಲ್ಲ ಈಗ ಕುಕ್ಕರಿಗೆ ಹಾಕ್ತಾ ಇದೆ ನೋಡಿ. ಈಗ ಇದಕ್ಕೆ ಹಾಕಿ ಇದಕ್ಕೆ ನೀರು ಹಾಕಬೇಕು. ಇಷ್ಟು ನೀರು ಹಾಕಿ ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೋಬೇಕು. ಕಾಳನ್ನ ಈಗ ಉಪ್ಪು ಹಾಕಿ ಬೇಯಿಸ್ಕೋಬೇಕು. ಚೆನ್ನಾಗಿ ಕೈಯಾಡಿ ಈಗ ಇದನ್ನು 3 ಸಿಟಿ ಬೇಯಿಸ್ಕೋಬೇಕು. 3 ಆಗಲಿ ಇಲ್ಲ 4 ಆಗಲಿ, ಒಟ್ಟು ಇದು ಏನಾಗಬೇಕಂದ್ರೆ ಬೇಯಬೇಕು. ಈ ಕಾಳುಗಳು ಇರ್ತಾವಲ್ಲ, ಬೇಯಬೇಕು. ಇದನ್ನು ಸಿಟಿ ಹೊಡೆಸ್ಕೊಂಡು ಬರ್ತೀನಿ. ಈಗ ಇದು ಕಾಳೆಲ್ಲ ಬೆಂದಿದೆ ನೋಡಿ. ಈಗ ಇದನ್ನು ಈ ನೀರೆಲ್ಲ ಸೋಸ್ಕೊಂಡು ಈ ಕಾಳನ್ನ ಸಪ್ರೇಟಾಗಿ ಇಟ್ಕೋಬೇಕು. ಈಗ ಈ ಕಾಳನ್ನೆಲ್ಲ ನೀರು ಬಸ್ತು ಈಗ ತೊಗೊಬಂದೀವಿ. ಇದನ್ನ ಮುಂದೆ ಏನು ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈಗಿದ್ದ ಸ್ವಲ್ಪ ಕಾಳುಗಳನ್ನ ತೊಗೋಬೇಕು. ಒಂದು ತಟ್ಟೆನಲ್ಲಿ ಹಾಕಿಬಿಟ್ಟು ಈಗ ಒಂದೊಂದೇ ಕಾಳುಗಳನ್ನ ಒಂದು ಲೋಟ ತೊಗೊಂಡು ಈ ಥರ ಮೆಲ್ಲಗೆ ಪ್ರೆಸ್ ಮಾಡಬೇಕಷ್ಟೆ. ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು. ಅದು ಇಷ್ಟಾಗಲ ಆಗ್ತದದು. ಅದೇ ಥರ ಎಲ್ಲವನ್ನೂ ಮಾಡಬೇಕು ನೋಡಿ. ಅದು ಈ ಥರ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು. ಯಾಕಂದರೆ ಬೆಂದಿರುತ್ತಲ್ಲ, ಅದಕ್ಕೆ ಈಗೆಲ್ಲ ಇವ್ರು ಈ ಥರ ಮಾಡಿದ್ರು ನೋಡೋದು. ಇಷ್ಟಾಗಲ ಬರಬೇಕಿದು. ಹಿಂಗೆ ಈ ಥರ ಬರಬೇಕು ನೋಡಿರಿ. ಈ ಥರ ಬರುತ್ತಿದ್ದು. ಇದನ್ನು ನಾವೇನು ಮಾಡಬೇಕು ಅಂತಂದರೆ ಬಿಸಿಲಿಗಾದರೂ ಒಣ ಹಾಕ್ಬೋದು. ಇಲ್ಲ ಅಂತಂದರೆ ಫ್ಯಾನ್ ಗಾಳಿಗಾದರೂ ಒಣಗಿಸ್ಕೊಂಡು ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ನಾವು ಯಾವಾಗ ಬೇಕಾದವಾಗ ಚಾಟ್ನ ಮಾಡ್ಬೋದು. ಮುಂದೆ ಚಾಟ್ ಮಾಡೋದ ತೋರಿಸ್ಕೊಡ್ತೀನಿ. ಈಗ ಇಷ್ಟೊಂದು ಆಗಿದೆ ನೋಡೋದು. ಈ ಥರ ಎಲ್ಲ ಪ್ರೆಸ್ ಮಾಡಿ ಇದೆಲ್ಲ ಇಟ್ಟಿದ್ದೀನಿ ನೋಡೋದು. ಇವನ್ನೆಲ್ಲ ಬಿಸಿಲಿಗಾದರೂ ಒಣಗಿಸ್ಕೋಬೋದು. ಇಲ್ಲ ಅಂತಂದರೆ ಈ ಥರ ನೆರಳಿಗಾದರೂ ಒಣಗಿಸ್ಕೋಬೋದು. ಅಂದ್ರೇನು ಫ್ಯಾನ್ ಹಾಕಿ ಒಣಗಿಸ್ಕೋಬೋದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.